ಅವ್ರು ಎಲ್ಲಿ ಮೇಡಮ್ ಅದು? ಕೂಡ ಅವಘಡ. ತುಮಕೂರು ಡಿಸ್ಟಿಕ್. ಓಕೆ. ಓಕೆ. ಅವ್ರದ್ದು ಆನ್ ದ ವೇ ಟು ಪಾವಗಡ, ಬಟ್ ಆಂಧ್ರ ಪ್ರದೇಶದ್ದು, ಅನಂತಪುರಂ ಡಿಸ್ಟ್ರಿಕ್ಟು ಮಡಕ್ಷಿರ ಬರುತ್ತೆ. 1982 ಅವ್ರ ಮದುವೆ ಆಯಿತು. ನಮ್ಮ ತಾಯಿ 14 ವರ್ಷದವ್ರು ಇರಬೇಕಾದ್ರೇ ಅವರು ತಂದೆ ತಾಯಿ ಇಬ್ಬರು ತೀರ್ಕೊಂಡ್ರು. ಬಟ್ ನಮ್ಮ ತಾತ ಆದರೆ ಒಂದು 25-26 ಎಕರೆ ಹೊಲ ಮಾಡಿಟ್ಟಿದ್ದು, ಒಂದು 9 ಸೆಂಟ್ಸ್ ಅಂತ ಜಾಗ ಇರ್ತಾರೆ ಆಂಧ್ರ ಕಡೆ. ನಂಗೆ ಕನ್ನಡ ಇಲ್ಲಿ 9 ಸೆಂಟೇ ಬಿಡಿ ಅದು, ಒಂದು ಹಾಂ ಎಕರೆಗೆ 100 ಸೆಂಟು. 9 ಸೆಂಟ್ ಜಾಗ ಮೇಯ್ನು ಏನು ಹಿಂದೂಪುರ ಬಸ್ ಸ್ಟ್ಯಾಂಡಲ್ಲಿ ಮಾಡಿಟ್ಟಿದ್ದಾರೆ. ಓಕೆ. ಈಗ ಅದರಲ್ಲಿ ಈ ಅರೌಂಡು 10 ಎಕರೆ ಫ್ಲಾಟ್ ಒಂದು ಕಡೆ, 5-6 ಎಕರೆ ಎಲ್ಲ ಟೋಟಲ್ ಒಂದು 23-24 ಎಕರೆ ಬರುತ್ತೆ ಸರ್. ನಮಗೆ ಒಂದು 2-3 ಎಕರೆ ಸಿಕ್ಕಿಲ್ಲ. ಅದೇನಾಗಿದೆ ಅಂದರೆ ಆಂಧ್ರ ಕಡೆ ಗೌರ್ಮೆಂಟ್ ನೆಲನ ಶಿವಾಜಾಸ್ತಿ ನೆಲ ಅಂತಾರೆ. ಅದೇನೋ ಅದು ನಮ್ಮ ತಾತ ಹೆಸರು ಅವ್ರು ಯಾರೋ SC ಏನೋ ತಗೊಳಿಸಿದ್ದಾರೆ. ಅದು ಮಾತ್ರ ನನಗೆ ಡಾಕ್ಯುಮೆಂಟ್ ಸಿಕ್ಕಿಲ್ಲ. ಅದೇ ಬಿಟ್ಟರೆ ಇನ್ನು ಅದು ಉಳಿದೆಲ್ಲ ಎಷ್ಟು ಜಮೀನು ಅದು? 2-3 ಎಕರೆ ಇರ್ಬೋದು. ಓಕೆ. ಇನ್ನು ಮಿಕ್ಕಿದ್ರೆ ಒಂದು 20 ಎಕರೆ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದೆ? ಹಾಂ ಇದೆ ಸರ್. 14 ಎಕರೆ ಫ್ಲಾಟ್ ಒಂದು ಕಡೆ ಇದೆ. ಇನ್ನೊಂದು 8 ಎಕರೆನೋ ಏನೋ ಇನ್ನೊಂದು ಕಡೆ ಇದೆ. ಎಲ್ಲ ಅದು ಸೇಲ್ ಆಗಿದೆಯಾ? ಎಲ್ಲ ಒಂದು 3 ಎಕರೆ 4 ಎಕರೆ ಬಿಟ್ಟು ಇನ್ನೆಲ್ಲ ಸೇಲ್ ಆಗಿದೆ ಸರ್. ಯಾವಾಗ ಸೇಲ್ ಆಗಿರೋದು ಇವೆಲ್ಲ? ಅರೌಂಡ್ ಏನೋ ಒಂದು 8 ಇಯರ್ಸ್ ಒಳಗಡೆನೆ. ಎಲ್ಲ ಈಗ ಈ ರೀಸೆಂಟ್ಲಿನೇ ಸೇಲ್ಗಳಾಗಿರೋದು? ಇತ್ತೀಚೆಗೆ ಸೇಲ್ ಆಗಿದೆ, ಹೌದು. ಓಕೆ. ಅಂದರೆ ಅವರು ಹಾಗಾಗಿ ಅವರು ನಮ್ಮ 2016ರಲ್ಲಿ ನಾವು ಮನೆ ಕಂಪ್ಯೂಟರ್ ಸುಟ್ಟೋಯ್ತು. ಅವಾಗೂ ಯಾರೂ ಸಪೋರ್ಟ್ ಬರಲಿಲ್ಲ. ಬಟ್ ನಮ್ಮ ತಂದೆ ಒಂದೇನು ಅಂದರೆ ತವ್ರ ಮನೆ ಆಸ್ತಿಗೆ ಹೋಗಬಾರ್ದು ಅಂತ. ಹಾಗಾಗಿ ನಮ್ಮ ತಾಯಿಗೆ ತಡೆದ್ರು ಒಂದು. ಹಾಗಾಗಿ ಅವ್ರೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ಒಂದು ರೀಸೆಂಟಾಗಿ ನಮ್ಮ ಯಜಮಾನ್ರು ತೀರ್ಕೊಂಡ್ರು, ಯಾರೊಬ್ಬರು ಸಪೋರ್ಟಿಗೆ ಬಂದಿಲ್ಲ. ಅವ್ರಿಗೆ ಅಯ್ಯೋ ಪಾಪಂದು ಏನು ಸರ್ ಪ್ರಯೋಜನ. ಹಾಗಾಗಿ ಈಗ ನಮ್ಮ ತಂದೆ ತಾಯಿಗೂ ಲೈಫ್ ನಡಿಬೇಕು, ನನ್ನ ತಂಗಿಗೂ ಮದುವೆ ಆಗಬೇಕು, ನನಗೂ ಏನಾದರೂ ಜೀವನಾಧಾರ ಬೇಕೇ ಬೇಕು. ಹಾಗಾಗಿ ನಾವೇನು ಮಾಡಿದ್ವಿ, ಆಗಿದ್ದ ಕೆಲಸ ಅಂತೇಳಿ ನಾವೊಂದು ನಮ್ಮ ಯಜಮಾನ್ರು ಇರುವಾಗಲೇ ನಾವು ಟ್ರೈ ಮಾಡಿದ್ವು. ಯಾವಾಗ ಮನೆ ಸುಟ್ಟೋದಾಗ ಇವರೆಲ್ಲ ಬರಲಿಲ್ಲೋ, ಇವ್ರಿಗೆಲ್ಲ ಅಯ್ಯೋ ಪಾಪಂದು ಏನು ಪ್ರಯೋಜನ ಇಲ್ಲ, ಅಷ್ಟೆಲ್ಲ ಬಿಟ್ಟು ಅವ್ರು ಚೆನ್ನಾಗಿರ್ಲಿ ಅಂದಕ್ಕೆ ನಾವು ಚೆನ್ನಾಗಿಲ್ದಾಗ ಅವ್ರು ಯಾರು ನೋಡಿದಾಗ ಅವ್ರು ಚೆನ್ನಾಗಿ ಕಟ್ಕೊಂಡು ನಮ್ಗೇನಾಗಬೇಕು. ಹಾಗಾಗಿ ನಮ್ಮ ತಾಯಿ ಯೋಚನೆ ಮಾಡಿ ನನ್ನ ಕಷ್ಟಕ್ಕೆ ಯಾರೂ ಆಗಲಿಲ್ಲ. ನಾವು ದೇವಸ್ಥಾನದಲ್ಲಿ ಮಲಗಿದ್ವಿ, ಬೀದಿಲಿ ಮಲಗಿದ್ವಿ, ಮನೆ ಕಳ್ಕೊಂಡ್ಮೇಲೆ ಯಾರೂ ಬರಲಿಲ್ಲ. ಹಂಗಾಗಿ ನಾನೇನಕ್ಕೆ ಅವ್ರಿಗೆ ಅಯ್ಯೋ ಅನ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಇವಾಗ ನಾವು ದೊಡ್ಡವರಾಗಿದ್ದೀವಿ. ಅವಾಗ ನಮ್ಮ ತಂದೆ ಮಾತೇ ಕೇಳಬೇಕಾಯ್ತು, ಬೇರೆ ಆಪ್ಷನ್ ಇರಲಿಲ್ಲ. ಈಗಲೂ ನಮ್ಮ ತಂದೆ ಒಪ್ಪಲ್ಲ ಅವ್ರ ಆಸ್ತಿಗೆ ಹೋಗೋದಕ್ಕೆ. ಬಟ್ ಹಂಗಂತ ನಾವು ಸುಮ್ಮನೆ ಇರೋದಕ್ಕಾಗಲ್ಲ. ಆದ್ರೇನು ಅವ್ರ ಕೈಲಾಗ್ದವ್ರ ಮನೆಗೆ ತಂದಾಕಕ್ಕೂ ಆಗಲ್ಲ, ಹೊರಗಡೆ ಹೋಗೋಕ್ಕೂ ಬಿಡಲ್ಲ. ಸ್ವಾಭಿಮಾನ ನಮ್ಮ ಹೊಟ್ಟೆ ತುಂಬಿಸಲ್ಲ. ಓಕೆ. ಅಲ್ಲ, ಸರಿ. ಆಸ್ತಿ ಕೇಳ್ತಿರೋದೇನು ತಪ್ಪಲ್ಲ. ಹಾಂ ಸಂಬಂಧಗಳೆಲ್ಲ ಚೆನ್ನಾಗಿದ್ದು ಅವರು ಹುಟ್ಟದ ಮನೆಯಿಂದ ಅಂದ್ರೆ ನಿಮ್ಮ ತಾಯಿಯವ್ರ ತವ್ರ ಮನೆಯಿಂದ ಅವರು ಮಾಡ್ಬೇಕಾದ್ರೆ ಎಲ್ಲ ಕರ್ತವ್ಯ ಮಾಡಿದ್ರೆ ಒಂದು ಮಾನವೀಯತೆ ಇರ್ತಿತ್ತು. ಅದು ಬಟ್ ಕೂಡ ನಮ್ಮ ತಾತ ಏನು ಸರ್, ಅವ್ರ ಮದುವೆಗೂ ಕೂಡ ನಮ್ಮ ತಾತ ಇಟ್ಟಿರೋ ದುಡ್ಡಲ್ಲೇ ಮಾಡಿದ್ರು. ಅವ್ರು ಏನು ಅಣ್ಣ ತಂದಿರು 7 ಜನ ಅಣ್ಣ ತಂದಿರು, 3 ಜನ ಅಕ್ಕ ತಂಗಿರು, ಯಾರೇನು ಕೈಯಿಂದ ಏನು ಹಾಕಿಲ್ಲ. ನಮ್ಮ ತಾತ ಎಲ್ಲರೂ ಮದುವೆಗೂ ಅಂತ ಇಷ್ಟು ದುಡ್ಡು ಅಂತ ಹಾಕೋಗಿದ್ರು. ಅದೇ ಎಷ್ಟು ಜನ ಮದುವೆಲೆ ಅಣ್ಣವ್ರ ಜನ? ಅವರು 7 ಜನ ಅಣ್ಣ ತಂದಿರು, ನಮ್ಮ ತಾಯಿಯವ್ರು 3 ಜನ ಅಕ್ಕ ತಂಗಿದಿರು. ಟೋಟಲ್ ಹೋಗಿ 10 ಜನ. 10 ಜನದಲ್ಲಿ ಒಬ್ರಿಗೆ ಮದುವೆ ಆಗಿಲ್ಲ, ಇನ್ನೆಲ್ರಿಗೂ ಮದುವೆ. ಅದರಲ್ಲಿ ಇವಾಗ 1, 2, 3 ಜನ ಮಾತ್ರ ಇದ್ದಾರೆ ಗಂಡಸರಲ್ಲಿ. ಇನ್ನು ಅಕ್ಕ ತಂಗಿದ್ರಲ್ಲಿ 2 ಇದ್ದಾರೆ. ಟೋಟಲ್ 5 ಜನ ಇದ್ದಾರೆ ಅಷ್ಟೇ. ನಿಮ್ಮ ತಾಯಿಯವ್ರು ಒಳಗಂಡಂತೆ? ನಮ್ಮ ತಾಯಿಯವ್ರ 2ನೇ ಅಕ್ಕ ಇದ್ದಾರೆ, ದೊಡ್ಡವ್ರು ಹೋಗಿದ್ದಾರೆ. ಒಂದು ಹೆಣ್ಮಗು, 4 ಜನ ಗಂಡು ಮಕ್ಳು ತೀರ್ಕೊಂಡಿದ್ದಾರೆ. ಹಾಂ ಹೌದು. ಓಕೆ. ಈಗ ಅದ್ರಲ್ಲಿ ಒಬ್ರಿಗೆ ಮದುವೆ ಆಗಿಲ್ಲ. ಅವರೆಲ್ಲ ಏನು ಮಾಡಿದ್ದಾರೆ, ನಿಮ್ಮ ಗಲೀಜು ಮಾಡಿ. ನಿಮ್ಮ ತಾಯಿಯವ್ರ ತಂದೆ ಯಾವಾಗ ತೀರೋಗಿದ್ದು? ಅವ್ರದ್ದು ಸರ್ ಡೆತ್ ಸರ್ಟಿಫಿಕೇಟು ಇಲ್ಲ ಸರ್ ಆ ಕಾಲದಲ್ಲಿ. ಸುಮಾರು ನಮ್ಮ ತಾಯಿ 14 ವರ್ಷದವ್ರು ಇರಬೇಕಾದ್ರೆ ಅವ್ರು ತೀರೋಗ್ಬಿಟ್ಟಿದ್ದಾರೆ. ಅವ್ರು ನಮ್ಮ ತಾಯಿ ಹೇಳೋ ಪ್ರಕಾರ. ನಿಮ್ಮ ತಂದೆ ತಾಯಿ ಇಬ್ರು? ನಮ್ಮ ತಾಯಿಯವ್ರ ತಂದೆ ತಾಯಿ. ಅದೇ ಅವ್ರ ತಂದೆ ತಾಯಿ ಹಾಂ ಅಂದ್ರೆ ನಿಮ್ಮ ಹಾಂ ಅಜ್ಜಿ ಹಾಂ ತಾತ? ಹೌದು. ಅವರು ನಮ್ಮ ತಾತ ಸತ್ತ ಒಂದು ವಿತಿನ್ 20-21 ಡೇಸ್ ನಮ್ಮ ಅಜ್ಜಿನೂ ಸತ್ತೋಗ್ಬಿಟ್ಟಿದ್ದಾರೆ ಅದೇ ಟೆನ್ಷನಲ್ಲ. ಓ. ಹ್ಮ್. ಹಾಗೆ. ಅವಾಗೇನು ಒಂದು 60 ವರ್ಷ 70 ವರ್ಷ ಹಿಂದೆ ಸತ್ತೋಗಿದ್ದಾರೆ ಲೆಕ್ಕ ಅವರು. ಹೌದು ಸರ್. ಆಮೇಲೆ ಇದು ಆಯ್ತು ಅಂದ್ರೆ ನಿಮ್ಮ ತಾತ ಅವ್ರ ಹೆಸರಲ್ಲೇ ಇದ್ದುಕೊಂಡೇ ಬರ್ತಿತ್ತು ಪಾಣಿ? ಹೌದು ಹೌದು ಹೌದು. ಓಕೆ. ರೀಸೆಂಟ್ಲಿ ಒಂದು 8 ವರ್ಷದಿಂದ ಇವರು ಪಾಣಿಗಳು ಚೇಂಜ್ ಮಾಡ್ಕೊಂಡಿದ್ದಾರೆ, ಹಂಗೆ ಮಾರ್ಕೊಂಡಿದ್ದಾರೆ. ಯಾವ ಬೇಸ್ ಮೇಲೆ ಚೇಂಜ್ ಮಾಡಿದ್ರು ಪಾಣಿಗಳವರು? ಅದು ಹೆಂಗ್ ಮಾಡಿದ್ರೋ ಗೊತ್ತಿಲ್ಲ ಸರ್. ಎಲ್ಲ ಏನೇನೋ ಅಲ್ಲಮ್ಮ, ದುಡ್ಡುಗಳು ಕೊಟ್ಟು ಮಾಡ್ತಾರೆ. ಅಲ್ಲ, ವಿವಾಹ ಪತ್ರ ಮಾಡ್ಕೊಂಡಿದ್ದೀರಾ ಇಲ್ಲ ನಮ್ಮ ತಂದೆ ತಾಯಿ ತೀರೋಗಿದ್ದಾರೆ ನಾವೇ ವಾರಸ್ದಾರು ಅಂತ ಮಾಡ್ಕೊಂಡಿದ್ದೀರಾ? ಅದು ಅದೇನೋ ಎಲ್ಲ ಬೇಕಾಗುತ್ತಲ್ವಾ? ಪಾಸ್ಬುಕ್ಗಳು ಮಾಡ್ಕೊಂಡಿದ್ವಿ ಅಂತ ಹೇಳ್ತಾರೆ ಆ ಕಡೆ. ಪಾಸ್ಬುಕ್ ಅಂದ್ರೆ ಅವ್ರ ಹತ್ರ ಪಾಸ್ಬುಕ್ ಏನು ನಮ್ಮ ಕಡೆನೂ ಪಾಸ್ಬುಕ್ ಇದೆ. ಹಾಂ ಹಾಂ. ಬಟ್ ನೀವು ಅಟ್ಲೀಸ್ಟ್ ಒಂದು ಪಾಣಿ ನಂಬರ್ ಕೊಟ್ರೆ ಅದು ಯಾವ ರೀತಿ ಅಂತ ನನಗೆ ಗೊತ್ತಾಗ್ತದೆ. ಸರಿ ಸರ್, ಅದು ಊರಲ್ಲಿದೆ. ನನ್ನ ತಂಗಿ ಹತ್ರ ಒಂದು 2-3 ಸ್ಯಾಂಪಲ್ ಇರ್ಬೋದು. ನಾನು ಈವ್ನಿಂಗ್ ನೈಟ್ ಹೋದ್ಮೇಲೆ ಒಂದ್ಸಲ ಅದೇ ಆಯ್ತು ಸರಿ. ಯಾಕಂದ್ರೆ ಅದು ಯಾವ ರೀತಿ ಅವ್ರು ಚೇಂಜ್ ಮಾಡ್ಕೊಂಡವ್ರು ಅಂದ್ರೆ ಆ ಪತ್ರ ಹಿಡ್ಕೊಂಡ್ರೆ ಆ ಪತ್ರದಲ್ಲಿ ಎಲ್ಲ ಬರ್ದಿರ್ತಾರೆ. ಅವಾಗ ಒಂದು ಅರ್ಥ ಆಗ್ತದೆ ಈ ಬೇಸ್ ಮೇಲೆ ಚೇಂಜ್ ನಮ್ಮ ಮಾಡ್ಕೊಂಡಿದ್ದಾರೆ ಹತ್ರ ಅಂತ. ಮೋಸ್ಟ್ಲಿ ಈಸಿನೋ ಪಾಣಿನ ಸಮಥಿಂಗ್ ಏನೋ ಅಂತದಿರಬೇಕು.
ಅದೇ ಅದು ಆಫೀಸಲ್ಲಿ ಹೋಗ್ಬಿಟ್ಟು ನಾವು ಮಾಹಿತಿ ಹಕ್ಕು ಅಡಿಲಿ ಕೇಳ್ಕೊಂಡು ತೊಗೊಂಬರ್ತೀವಿ ನೋಡಿ. ಹೌದು ಒಂದು ಗೊತ್ತಾಯ್ತು. ಇಲ್ಲ ಹಾಂ ಅದರಲ್ಲೆಲ್ಲ ಸರ್ವೆ ನಂಬರ್ ಕೊಟ್ಬಿಟ್ಟು ತೆಗ್ಸಿರೋದು ಕರೆಕ್ಟು. ಸರ್ವೆ ನಂಬರ್ ಫೈಂಡ್ ಔಟ್ ಮಾಡಿ ಅವ್ರು ದುಡ್ಡು ಕೊಟ್ಟು ಹೇಳಿರೋದು, ದುಡ್ಡು ಕೊಟ್ಬಿಟ್ಟು ಒಂದು 500 ಕೊಟ್ಟಿದ್ದಕ್ಕೆ ಅವರೆಲ್ಲ ತೆಕ್ಕೊಟ್ಟಿದ್ದಾರೆ ಆ ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ. ಅದ್ರ ಬೇಸ್ ಮೇಲೆ ಇಂಥ ಕಡೆ ಇದೆ ಅಂದರೆ ಅವ್ನು ಕರ್ಕೊಂಡೋಗಿ ಅದೇನೋ ಆ್ಯಪ್ ಏನೋ ಇರುತ್ತೆ, ಆ್ಯಪಲ್ಲಿ ನೋಡಿ ಅದ್ರ ಬೇಸ್ ಮೇಲೆ ಹೋಗಿ ತೆಗೆದು ಕೊಟ್ಟರು ಇಲ್ಲಿ ಓಕೆ. ತಹಸೀಲ್ದಾರ್ ಆಫೀಸಲ್ಲಿ ಓಕೆ. ಆಂಧ್ರದಲ್ಲಿ. ಸೊ ಓಕೆ. ಆ ಡಾಕ್ಯುಮೆಂಟ್ಸ್ ಇದೆ ಸಿಸ್ಟಮಲ್ಲಿ ಅಂತ ಕೊಟ್ಟರೆ ಆ ಡಾಕ್ಯುಮೆಂಟ್ಸ್ ಇದೆ. ಮತ್ತು ಇದು ಪ್ಲಾಟಿಂದು ಡಾಕ್ಯುಮೆಂಟ್ಸ್ ಇದೆ ಎಕ್ಸೆಪ್ಟ್ ಎರಡು ಮೂರು. ಮತ್ತು ಇನ್ನೊಂದು ಮನೆ ಇದೆ, ಆ ಮನೆದು ನಮಗೆ ಅದೇನು ಕಷ್ಟ ಆಗಲ್ಲ ಬಿಡಿ, ಹಳ್ಳಿಲಿದೆ ಮನೆ ತೆಕ್ಕೊಡ್ತಾರೆ. ಅಲ್ಲಿ ಹೋಗಿ ಅದನ್ನು ತೆಗೆಸ್ಕೊಬೇಕು. ಒಂದು ಹಳ್ಳಿಲಿ ಒಂದು ಮನೆ ಇದೆ, ಈಗ ಅಲ್ಲಿ ಅಲ್ಲಿಂದ ಹಿಂದೂಪುರ ಬಸ್ ಸ್ಟ್ಯಾಂಡಲ್ಲಿ ಇದೆಯಲ್ಲ 8 ಸೆಂಟ್ 9 ಸೆಂಟು 9 ಸೆಂಟ್ ಇದೆ ಸರ್. ಅದು ಇನ್ನೂ ಮಾರಾಟ ಮಾಡಿಲ್ಲ, ಇವ್ರು ಹೊಡೆದಾಡ್ಕೊಂಡು ಮಾರಾಟ ಮಾಡ್ಕೊಬೇಕಂತ ಹೇಳ್ತಾ ಇದ್ದಾರೆ. ಸರಿ ಓಕೆ. ಇದು ಈಗ ಎಲ್ಲರೂ ಹಂಚ್ಕೊಂಡಿದ್ದಾರೆ ನಿಮ್ಮ ತಾಯಿ ಬಿಟ್ಟು? ನಮ್ಮ ದೊಡ್ಡಮ್ಮ ಬೇಡ ಅಂದ್ರು. ಅವ್ರು ತುಂಬ ಚೆನ್ನಾಗಿದ್ದಾರೆ, ಹಿಂದೂಪುರಲ್ಲಿದ್ದಾರೆ. ಅವ್ರು ಗೋಲ್ಡ್ ಶಾಪ್ ಇತ್ತು, ಹಾಗಾಗಿ ಅವ್ರ ಅಣ್ಣ ಮಕ್ಕಳು ಅಷ್ಟೇ. ಆಯಮ್ಮ ತೀರೋಗ್ಬಿಟ್ಟೈತೆ, ತುಂಬ ದಿನ ಆಯ್ತು. ನಾನು 2000 ತೀರೋಗ್ಬಿಟ್ಟೈತೆ ಅಮ್ಮ. ಓಕೆ. ಅವ್ರ ಮಕ್ಕಳು ನಮ್ಗೆ ಯಾವುದು ಬೇಡವೇ ಬೇಡ ಅಂತಾರೆ. ಅವ್ರು ಹಾಗಾಗಿ ಅವ್ರು ಬೇಡ. ಡೆತ್ ಸರ್ಟಿಫಿಕೇಟ್ ಕೇಳಿದ್ರೆ ನಮ್ಮ ತಂದೆ ತಾಯಿ ದುಡ್ಡು ನಾವು ಡೆತ್ ಸರ್ಟಿಫಿಕೇಟು ಕೊಡಲ್ಲ, ನಮ್ಗೆ ಈ ಆಸ್ತಿನೂ ಬೇಡ ಅಂತ ಅವ್ರು ಹೇಳ್ತಾರೆ. ಯಾರು ನಮ್ಮ ದೊಡ್ಡಮ್ಮ ಅವರು. ಓಕೆ. ಎಲ್ಲಿ ಈಗ ಅಲ್ಲಿಗೆ ಒಬ್ರದ್ದು ಮದುವೆ ಆಗಿಲ್ಲ, ಅವರು ಸತ್ತೋಗ್ಬಿಟ್ರು ರೀಸೆಂಟಾಗಿ 2 ವರ್ಷ ಮದುವೆ ಆಗಿದ್ದು ಯಾರು? ಬರಲ್ಲ. ಅಯ್ಯಪ್ಪನಾ? ಆ? ಒಬ್ಬ ಅಂದ್ರೆ ನಿಮ್ಮ ಒಂದು ಗಂಡು? ಜೆಂಟ್ಸ್ ಹೌದು, ಒಂದು ಲೇಡೀಸು ಒಂದು ಜೆಂಟ್ಸು. ಅವ್ರದ್ದು ಇಬ್ಬರದ್ದು ತೆಗೆದಾಕ್ಬಿಟ್ರೆ ಅಲ್ಲಿಗೆ 10 ಜನದಲ್ಲಿ 8 ಜನಕ್ಕೆ ಪಾಲಾಗಬೇಕಿರೋದು ಅಲ್ಲಿಗ. ಅಲ್ಲ ನೀವು ಇವರು ನಿಮ್ಮ ದೊಡ್ಡಮ್ಮ ತಿರೋಗಿದಾರಲ್ಲ ಅವ್ರನ್ನ ನೀವು ಬಿಟ್ಟು ಮಾಡಕ್ ಬರಲ್ಲ. ಅವ್ರು ಕೋರ್ಟ್ ಮುಂದೆ ನಮ್ಗೆ ಬೇಡ ಅಂತ ಸ್ಟೇಟ್ಮೆಂಟ್ ಕೊಡ್ಬೇಕಾಗುತ್ತೆ, ನೀವು ಅವ್ರನ್ನ ಬಿಟ್ಟು ಮಾಡ್ಕೊಳಕ್ಕಾಗಲ್ಲ. ಸರ್ ಅವ್ರು ಬರ್ದೈತೆ ನಾವೇನ್ ಮಾಡೋಕ್ಕಾಗುತ್ತೆ? ಅವ್ರು ಏನು ಬರ್ದೇ ಇದ್ರು ಡಾಕ್ಯುಮೆಂಟ್ಸ್ ಕೂಡ ಕೊಡಲ್ಲ. ಅಲ್ಲಮ್ಮ, ನೀವು ನಿಮ್ಮ ಅಕ್ಕ ಹಾಕೊಂಡ್ರು ಕೂಡ ಅವ್ನು ತೋರಿಸೇಬೇಕಾಗ್ತದೆ. ಅದು ಬೇಡ ಅಂತ ಹೇಳಿದ್ರು ಅಂದ್ರೆ ನೀವು ಡಾಕ್ಯುಮೆಂಟು ಮಾಡ್ತೀವಲ್ಲ ಕೋರ್ಟ್ ಮುಂದೆ, ನಿಮ್ಮ ಹಾಂ ಪಾಲಷ್ಟೇ ಕೇಳ್ತೀರ ನೀವು, ಅವ್ರನ್ನೆಲ್ಲ ಪಾರ್ಟಿ ಮಾಡ್ಲೇಬೇಕು ನೀವು. ಓಕೆ. ನೀವು ತೀರ್ಕೊಂಡ್ರು ಮದುವೆ ಆಗದಿರೋರ್ನ ಕೂಡ ವಂಶವೃಕ್ಷದಲ್ಲಿ ಮೆನ್ಷನ್ ಮಾಡ್ತೀರಾ, ಹಾಂ ಅದು ಫೇರು. ಬಟ್ ಇವ್ರು ತೀರೋಗಿರೋದ್ನ ನೀವು ಪಾರ್ಟಿ ಮಾಡ್ಲೇಬೇಕಾಗ್ತದೆ. ಆಯ್ತು ಬಿಡಿ, ಅದೇ ಅದರಲ್ಲೇನಿದೆ ಅದೇನು ಹಾಕೋಣ. ಸಮಸ್ಯೆ ಆಗಲ್ಲ. ಅವ್ರು ಬೇಡ ಅಂದ್ರೆ ಬಂದು ಹೇಳ್ಕೊಂತಾರೆ, ಇಲ್ಲಾಂದ್ರೆ ಅವ್ರು ರೆಸ್ಪಾಂಡ್ ಮಾಡಲ್ಲ, ಅಲ್ಲಿ ಮುಗೀತದೆ, ಏನು ಸಮಸ್ಯೆ ಆಗಲ್ಲ. ಜೊತೆಗೆ ಓಕೆ. ಈ ನಿಮ್ಮ ತಾಯಿಯವ್ರ ಜೊತೆ ಇನ್ನೊಬ್ರು ಹುಟ್ಟಿದಾರಲ್ವಾ ಹೆಣ್ಣು, ಹಾಂ ಅವ್ರು ಹ್ಞೂ ಕೊಟ್ಟಿದ್ದಾರಾ? ಅವರು ಬೇಕು, ಅವರು ಕಿರಾತಕರು ಅವರೇ ಬಿಡ್ತಾರೆ, ಅವ್ರು ಬೇಕು. ಇನ್ನ ಬದುಕಿದಾಳೆ, ನೀನು ಸಾಯೋ ಥರ ಇದ್ದಾಳೆ ಆಯಮ್ಮ, ಯಾವಾಗ ಒಪ್ಪಲ್ಲ ಅವ್ರು ಗೊತ್ತಿಲ್ಲ. ತಗೊಂಡಿದ್ದಾರೆ? ಅವ್ರೇನು ಮಾಡಿದ್ದಾರೆ ಅಂದರೆ ನಮ್ಮ ಇವ್ರು ಇದಾರಲ್ಲ, ನಮ್ಮ ಮಾವ ಇನ್ನೊಬ್ರು ಮದುವೆ ಆಗದಿರೋದು, ಅವ್ರದ್ದು ಪಾಲೆಲ್ಲ ನಮಗೆ ಬೇಕು ಅಂತ ಅವ್ರು ಕುತ್ಕೊಂಡು ಏನೇನೋ ಮಾಡಿಸ್ಕೊಂಡಿದ್ದಾರೆ. ಅಲ್ಲ, ಅವ್ರ ನಿಮ್ಮ ಪಾಲು ಕೊಟ್ಟಿಲ್ಲ. ಅವ್ರು ಪಾಲ್ ಮಾಡೋ ಟೈಮಲ್ಲಿ ನೀವು ಯಾಕೆ ಹೋಗ್ಲಿಲ್ಲ? ನೀವು ಬೇಡ ನಿಮ್ಮ ತಂದೆಯವ್ರು ಬೇಡ ಅಂದ ಕಾರಣ ನೀವು ಹೋಗ್ಲಿಲ್ಲ. ಸರ್ ಇನ್ನೊಂದು ಗೊತ್ತಾಗ್ತಾ ಇರಲಿಲ್ಲ, ನಮ್ಮಪ್ಪ ಮನೆ ಬಿಟ್ಟು ಎಲ್ಲೂ ಕಳಿಸ್ತಾ ಇದ್ದಿಲ್ಲ, ನಮ್ಮ ಕೈಲಿ ಕಾಸಿಲ್ಲ, ನಾವು ಹೆಂಗೆ ಹೋಗೋಕ್ಕಾಗುತ್ತೆ ಓಕೆ. ಸರ್? ಅಂದ್ರೆ ಅವ್ರು ಆ ಮಾಹಿತಿ ಹಾಂ ನಿಮ್ಗೆ ಸಿಕ್ಲಿಲ್ಲ. ಸಿಕ್ಲಿಲ್ಲ. ಇವಾಗ ಅವರು ನಿಮ್ಮನ್ನ ನಾವೆಲ್ಲ ಕೇಳಿಲ್ಲ, ಹಿಂಗ್ ಮಾಡ್ಕೊಂತಿದೀವಿ, ಸೈನ್ ಏನ್ ಹೇಳಿಲ್ಲ, ಬೇಕು ಅಂತ ಕೇಳಿಲ್ಲ. ಇಲ್ಲ, ಯಾವತ್ತೂ ಬಂದಿಲ್ಲ ಅವರು. ಸರಿ, ಏನ್ ಸಮಸ್ಯೆ ಕಾರಣ ಆಗಲ್ಲ. ಸುಮಾರು ಸುಮಾರು ಹೆಚ್ಚು ಕಡಿಮೆ ಏನು ಹೇಳೋದು 1 kg ಗೋಲ್ಡ್ ಇತ್ತು, ಅದನ್ನ ಹಂಚ್ಕೊಂಡಿದ್ದಾರೆ. 10 kg ಬೆಳ್ಳಿ ಇತ್ತು, ಅದನ್ನ ಹಂಚ್ಕೊಂಡಿದ್ದಾರೆ. ಯಾವ ಒಂದಕ್ಕೂ ಕೊಟ್ಟಿಲ್ಲ ಸರ್. ನಮ್ಮಪ್ಪ ನನ್ನ ದೊಡ್ಡ ಪೀಡೆ, ನನಗೆ ಸಿಟ್ಟು ಬರುತ್ತೆ ನನಗೆ. ಇರ್ಲಿ ಇರ್ಲಿ ಆಯ್ತು. ನೀವು ನಿಮ್ಮ ಮಾವವ್ರನ್ನ ಒಂದು ಮಾತೇನಾದ್ರು ಕೇಳಿದ್ರಾ? ಸರ್ ಅವ್ರು ಯಾರು ಮಾತಾಡೋ ಲೆವೆಲಲ್ಲೇ ಇಲ್ಲ, ಮಾತಾಡಿದ್ರೆ ಕೆಟ್ಟದಾಗ ಮಾತಾಡ್ತಾರೆ, ಇಲ್ಲ ಹೊಡಿಯೋದಕ್ಕೆ ಬರ್ತಾರೆ. ಅಲ್ಲ, ನಾರ್ಮಲಿ ಕ್ಯಾಶುವಲ್ ಆಗಿ ನಮ್ಗೇನ ಕೊಡ್ತೀರಾ ಇಲ್ಲ ಕೊಟ್ರಾ ಅಂತ ಕೇಳಿದ್ರ? ಕ್ಯಾಶುವಲಿ ನಾರ್ಮಲ್ ಅದನ್ನ ಪಾಯಿಂಟ್. ಹೋಗಿ 7 ಜನ ಕೇಳ್ಕೊ ಹೋಗು ಅಂತಾರೆ. ಅವ್ರು ಇರುವಾಗ ನಮ್ಮನ್ನು ಸೇರ್ಸೋದು ಇಲ್ಲ. ಇಲ್ಲ ಓಕೆ. ಅಂತಂದ್ರೆ ಕೆಟ್ಟದಾಗ ಮಾತಾಡೋದು, ಇಷ್ಟೆಲ್ಲ ಮಾಡಿದ್ದಾರೆ. ಹೌದು ಸರ್, ಓಕೆ. ನಾನು ಮನೆ ಹತ್ರ ಹೋದ್ರೆ ಬಾಗಿಲು ತೆಗಿಯಲ್ಲ ಸರ್ ಅವರು. ಅಲ್ಲ, ಅರ್ಥ ಆಯ್ತು ಮಾತಾಡ್ಸ್ಬೇಕು ಅರ್ಥ ಆಯ್ತು. ಅಷ್ಟೇ ನಾನು ಮತ್ತೆ. ನಾರ್ಮಲಿ ನಾವು ಅವ್ರ ಕಾಂಟ್ಯಾಕ್ಟ್ ಎಲ್ಲ ಕೇಳಿಲ್ಲ ಅಂತ ಒಂದು ಮಾತು ಕೇಳಿದ್ರೆ ಅಲ್ಲಿ ಮುಗೀತು. ಸರಿ, ಎಲ್ಲ ಡಾಕ್ಯುಮೆಂಟ್ಸ್ ತೆಗೀರಮ್ಮ, ಏನು ಸಮಸ್ಯೆ ಆಗಲ್ಲ. ಒಂಚೂರು ಟೈಮ್ ತಗೊಳ್ತಿದೆ. ಎಲ್ಲರಿಗೂ ನೋಟಿಸ್ ಹಾಂ ಕೊಟ್ಟರೆ ಅವರೇ ಬರ್ತಾರೆ. ಪ್ಲಸ್ ಸೇಲ್ ಮಾಡಿದಾರಲ್ಲ ಜಮೀನುಗಳು, ಹಾಂ ಆ ಸೇಲ್ ಮಾಡಿರೋ ಪರ್ಚೇಸರ್ಸೇ ಅವರೇ ಸೆಟ್ಲ್ಮೆಂಟ್ಗೆ ಬರ್ತಾರೆ ಮೈನ್ ಆಗಿ. ಹಾಂ ಉಳಿದಿರೋ ಜಮೀನು ಇವ್ರು ಬರಲೇಬೇಕು. ಹಾಂ ನಿಮ್ದು ಏನಿದೆ ಅಂದರೆ ಈಗ 9 ಜನದಲ್ಲಿ ನಿಮ್ದು ಒಂದು ಪಾಲು ಬೇಕು, ಒಂದು ಪಾಲು. ನೀವು ಹಾಂ ಕೋರ್ಟ್ಗೆ ಹಾಕ್ಬೇಕಾದ್ರೆ 10 ಜನದಲ್ಲಿ ಒಂದು ಪಾಲು. ಹೌದು. 10 ಅಂದರೆ ಒಬ್ರು ತೀರೋಗಿದ್ದಾರೆ. ಅಲ್ಲ ಹಾಂ ಹೌದು. ಒಬ್ರು ಗಂಡು ಮದುವೆ ಆಗಿದ್ರೆ ಅವ್ರು ತೀರೋಗಿದ್ದಾರೆ, ಅವ್ರು ಫೋನ್ ಬರಲ್ಲ. ಹೌದಾ? ಓಕೆ. 9 ಜನದಲ್ಲಿ ಒಂದು ಪಾಲಿಗೆ ಅಷ್ಟೇ ನೀವು ಕೇಳಬೇಕಾಗ್ತದೆ, ನಿಮ್ಮ ರೈಟ್ಸು. ಹ್ಞೂ ಹ್ಞೂ ಸೊ ಯಾಕಂದ್ರೆ ಅವರು ಮದುವೆ ಆಗ್ತಿದ್ದವರು ಜೀವಂತ ಹೋಗಿದ್ರೆ 10ರಲ್ಲಿ ಒಂದು ಪಾಲು ಕೇಳಬೇಕಾಗಿತ್ತು ನೀವು. ಹೌದು. ನೀವು ಕೋರ್ಟ್ ಕೇಳಬೇಕಾದ್ರೂ 9ರಲ್ಲಿ ಒಂದು ಪಾಲು ನಮ್ಮ ತಂದೆ ಆಸ್ತಿ ನನಗೆ ಬೇಕು ಅಂತ ಅಷ್ಟೇ ನೀವು ಕೇಳಬೇಕಾಗುತ್ತೆ. ಹ್ಞೂ ಓಕೆ. ಆಯ್ತಾ? ಈ ಒಂದು ಬೇಸ್ಮೆಂಟಲ್ಲಿ ಇದು ಹಾಕ್ಬೇಕಂದ್ರೆ ನೀವು ಒಂದು ವಂಶವೃಕ್ಷ ಮಾಡಿಸ್ಬೇಕಾಗುತ್ತೆ. ಅಂದರೆ ನಿಮ್ಮ ತಂದೆ ಓಕೆ. ತಾಯಿಗೆ ನಿಮ್ಮ ತಂದೆ ತಾಯಿ ಅವ್ರ ತಾತನಿಂದ ಏನು ಪಹಣಿಯಲ್ಲಿ ಯಾರ್ಯಾರು ಮೆನ್ಷನ್ ಆಗಿದ್ದಾರೋ ಅವರೆಲ್ಲರೂ ಹಾಂ ಸಂಬಂಧ ತೋರಿಸ್ಕೊಂಡು ಒಂದು ವಂಶವೃಕ್ಷ ರೆಡಿ ಮಾಡಬೇಕಾಗುತ್ತೆ. ಅಂದರೆ ಅವ್ರದ್ದು ಆಧಾರ್ ಕಾರ್ಡ್ಗಳೆಲ್ಲ ಸಿಗಲ್ವಲ್ಲ ಸರ್ ನಮಗೆ? ಇಲ್ಲ, ಅದು ಬೇಕಾದ್ರೆ ಮಾಡಿಸ್ಬೋದು, ಏನು ಸಮಸ್ಯೆ ಆಗಲ್ಲ. ಹೌದಾ? ಓಕೆ. ಕೋರ್ಟ್ ಕೊಡಬೇಕಾಗದವ ಒಂದು ರಫ್ ಸ್ಕೆಚ್ ಹಾಕೋದು ಕೊಟ್ಟರು ಕೂಡ ಅದು ಆಗ್ತದೆ. ಅದು ಟ್ರೂ ಇನ್ನೊಂದು ಮತ್ತೊಂದು ಓಕೆ. ಮಾಡೋದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ. ಹಾಂ ಬಟ್ ಅದು ದಿನೇ ದಿನೇ ಮಾಡ್ಕೊಳ್ಬೇಕಾಗ್ತದೆ ಡಾಕ್ಯುಮೆಂಟ್ಸ್. ಯಾಕಂದರೆ ಇವತ್ತಿನ ದಿನಕ್ಕೆ ನೀವು ಹೇಳೋ ಪ್ರಕಾರ ಕೋಟ್ಯಾಂತರ ರೂಪಾಯಿ ಆಸ್ತಿ ಅದೇ ಸರ್ ಅದು. ಅಲ್ವಾ?
ಸೊ ಆ ಕಾರಣ ಅದಕ್ಕಂತಲೇ ಅವ್ರು ಯಾರು ಒಬ್ರೇ ಸರ್ ನಮ್ಮ ಯಜಮಾನ ತಿರ್ಗಿ ಒಬ್ರು ಬರೋದು ಬೇಡವಾ ಸರ್ ಹೇಳಿದ್ರೆ ಅಯ್ಯೋ ಪಾಪ ಅಂತಾನೆ ಇಲ್ಲ ಏನಕ್ಕೆ ಸರ್ ಅಯ್ಯೋ ಪಾಪ ಬೇಕು ಅವರಿಗೆ. ಅರ್ಥ ಆಯಿತು. ನೀವು ಒಂದ್ಸರಿ ಡಾಕ್ಯುಮೆಂಟ್ಸ್ ಒಂದನ್ನ ಕಳಿಸ್ಕೊಡಿ, ಯಾಕಂದ್ರೆ ಅದು ಅವ್ರು ಯಾವ ಬೇಸಲ್ಲಿ ಚೇಂಜ್ ಮಾಡ್ಕೊಂಡಿದ್ರೆ ಅಂತ ಗೊತ್ತಾಗಬೇಕಲ್ವಾ. ವಿಭಾಗ ಪತ್ರ ಹೌದು ಸರ್. ಮಾಡ್ಕೊಂಡು, ಯಾಕಂದ್ರೆ ಒಂದು ಲೆಕ್ಕದಲ್ಲಿ ನಿಮ್ಮ ತಾಯಿಯವ್ರನ್ನ ಬಿಟ್ಟರೆ ಇನ್ನೆಲ್ರಿಗೂ ಸೇರಿದಂಗೆ. ಯಾಕಂದ್ರೆ ಅವ್ರನ್ನ ಯಾರನ್ನೋ ಹೌದು ಸರ್. ಯಾರು ನಿಮ್ಮ ದೊಡ್ಡಮ್ಮ ಅವ್ರು 2020 ತೀರೋಗಿದ್ದರು, ಅವ್ರಿಗೂ ಒಂದು ರೀತಿ ಗೊತ್ತಾಗಿದ್ದಂಗೆ ನಮ್ಗೆ ಬೇಕಾಗಿಲ್ಲ ಅಂತ ಅವ್ರು ಬಿಟ್ಟಿದ್ದಾರೆ. ಅದು ಹೌದು ಅವ್ರ ಸರ್. ಇಂಡಿವಿಜುವಲ್ ಒಪಿನಿಯನ್. ಅವರೆಲ್ಲ ಕನೆಕ್ಷನ್ ಅಲ್ಲಿ ಇದ್ದಾರೆ ಅದೇ ಸರ್, ಕನೆಕ್ಷನ್ ಐತೆ. ಕನೆಕ್ಷನ್ ನಿಮ್ಮ ಅಲ್ಲಿ ಒಬ್ಬರನ್ನ ಹೊರತುಪಡಿಸಿ ಇನ್ನೆಲ್ಲ ಅವ್ರು ಮಾಡ್ಕೊಂಡು ಹೆಂಗಾರ ಮಾಡ್ಕೊಳ್ಳಿ, ನಿಮ್ಗೆ ಆ ಪಾಸಿಬಿಲಿಟಿ ರೈಟ್ ಇದ್ದೇ ಇರ್ತದೆ. ಸೊ ಇಲ್ಲಿ ಏನು ಬೇಕಂತಂದ್ರೆ, ಒಂದು ನಿಮ್ಮ ತಂದೆ ನಿಮ್ಮ ತಾತ ಅವರು ತಾಯಿ ಅವ್ರು ನಿಮ್ಮ ಅಜ್ಜಿ ಅವ್ರು ತೀರೋಗಿರೋಂಥದ್ದು ಒಂದು ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸರ್ ಅದೇ ಆ ಕಾಲದಲ್ಲಿ ಡೆತ್ ಸರ್ಟಿಫಿಕೇಟ್ ಹೌದು, ಇಲ್ಲ. ಕೇಳಿಸ್ಕೊಳ್ಳಿ ಅವ್ರ ಕೇಳಿಸ್ಕೊಳ್ಳಿ ಹಾ ಕೇಳಿಸ್ಕೊಳ್ಳಿ. ಹಾ ಅದು ಇವ್ರು ಚೇಂಜ್ ಮಾಡ್ಕೊಳ್ಳೋ ಟೈಮಲ್ಲಿ ಇವ್ರು ಮಾಡ್ತಿರ್ತಾರೆ. ಈಗ ಅದರಲ್ಲಿ ಅವ್ರು ಒಂದು ಇನ್ನೊಂದು ಏನ್ ಮಾಡಿದ್ರು ಗೊತ್ತಾ, ನಮ್ಮ ತಾತ ಅವರು ತೀರೋಗಿದ್ದ ದಿನದಲ್ಲಿ ಅಲ್ಲೇನೋ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಜಾಗ ಇಲ್ಲ ಅಂತಾನೋ ಸಮಥಿಂಗ್ ಡೆತ್ ಸರ್ಟಿಫಿಕೇಟ್ ತಗೊಳಕ್ಕೆ ಅಲ್ಲಿ ಈಗ ಮಾಡ್ಸೋಕ್ ಡೆತ್ ಸರ್ಟಿಫಿಕೇಟ್, ಬಟ್ ಆದ್ರೂ ಅದೇನೋ ಮಾಡಿ ಮಾಡ್ಕೊಂಡ್ಬಿಟ್ಟಿದಾರಪ್ಪ ಅಲ್ಲಿ ಅದೇನ್ ಮಾಡಿದ್ರು ಅಂತ ಹೌದಮ್ಮ, ಗೊತ್ತಾಗ್ತಿಲ್ಲ. ಅವರು ಕೋರ್ಟ್ಗೆ NCR ಹಾಕ್ಕೊಂಡು ಕೋರ್ಟ್ ಕಡೆಯಿಂದ ಅದು ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದೇ ರೀತಿ ಮಾಹಿತಿ ಇಲ್ಲ ಅಂತ ಹೇಳಿ ಕೋರ್ಟ್ ಕಡೆಯಿಂದ ಒಂದು ಆರ್ಡರ್ ಆಗ್ತದೆ. ಆ ಬೇಸ್ ಹಾ ಮೇಲೆ ಏನೋ ಮಾಡ್ತಿದಾರೆ ನೋಡಬೇಕು. ಅವ್ರು ಮಾಡ್ತಿದ್ರೆ ಅದೇ ಓಕೆ ನಿಮ್ಗೆ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಗೌರ್ಮೆಂಟ್ ಓಕೆ. ಆಫೀಸರ್ಸ್ ಇರ್ತವೆ. ಯಾಕೆಂದ್ರೆ ಇವಾಗ ಮಾರಾಟ ಮಾಡ್ಬೇಕು ಅಂದ್ರೆ ಬೇಕೇ ಬೇಕಾಗುತ್ತಲ್ಲ ಸರ್, ಎಲ್ಲೋ ಒಂದ್ ಕಡೆ ಇರುತ್ತಲ್ವ ಬೇಕಾಗುತ್ತೆ. ಡಾಕ್ಯುಮೆಂಟ್. ಅವ್ರು ಮಾಡ್ಸಿರ್ತಾರೆ, 99 ಭಾಗ ಮಾಡ್ಸಿರ್ತಾರೆ. ಮಾಡ್ಸಿಲ್ಲ ಅಂದ್ರೆ ಮಾಡ್ಸೋದೇನು ದೊಡ್ಡ ಸಮಸ್ಯೆ ಆಗಲ್ಲ. ಏನಂದ್ರೆ ಸ್ವಲ್ಪ ಆರ್ಥಿಕವಾಗಿ ನೀವು ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ ಸ್ವಲ್ಪ ದೂರಕ್ಕೆ ಹೋಗಿ ಮಾಡ್ಕೊಂಡ್ ಬರೋದಕ್ಕೆ ಎಲ್ಲ ವಿಚಾರಿಸೋಕೆ ಕಷ್ಟ ಆಗ್ತದೆ. ಬಟ್ ಆ ಏರಿಯಾದಲ್ಲಿ ಯಾರೋ ಒಬ್ಬನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವನೇ ಎಲ್ಲ ಮಾಡ್ಕೊಡ್ತಾನೆ, ದೊಡ್ಡ ಸಮಸ್ಯೆ ಆಗಲ್ಲ. ಸೊ ನೀವು ಫಸ್ಟ್ ಇವ್ರಿಗೆ ಹೇಗೆ ಚೇಂಜ್ ಆಯ್ತು ಅಂತ ನೋಡ್ಬೇಕಂದ್ರೆ ನೀವೊಂದು ಇದು ಸರಿ ಸರ್. ಕಳಿಸ್ಕೊಡ್ಬೇಕು ನನಗೆ. ಅದನ್ನ ಕಳಿಸ್ಕೊಟ್ರೆ ನಾನು ನಿಮ್ಗೊಂದು 99% ಸರಿ ಸಜೆಷನ್ ಸರ್. ಕೊಡ್ತೀನಿ. ಪ್ಲಸ್ ಸರಿ ಸರ್ ಆಯ್ತು. ಅದ್ರ ಅನುಕೂಲವಾಗಿ ಅಲ್ಲಿ ಯಾರನ್ನ ಬೇಕೋ ಮೀಟ್ ಮಾಡೋದು, ಇನ್ನೊಂದು ಎಲ್ಲಿಗೆ ಯಾರು ಕಾಂಟ್ಯಾಕ್ಟ್ ಅಂತ ನೋಡಿಕೊಂಡು ನಿಮ್ಮ ಫೇವರ್ ಆಗಿ ಮೂವ್ ಮಾಡೋಣ, ಏನು ಸಮಸ್ಯೆ ಸರಿ ಆಗಲ್ಲ. ಸರ್ ಆಯ್ತು. ಆಲ್ರೆಡಿ ತುಂಬ ಇವಾಗ ಲೇಟ್ ಮಾಡ್ಬಿಟ್ಟಿದ್ದೀರಾ, ಇನ್ನು ಲೇಟ್ ಮಾಡಬೇಡಿ.